press the bell icon on the YouTube app and never miss another update. Hi students, I hope all are you fine and safe at home. So ಇವತ್ತು ನಾನು ಕ್ರಿಯೇಟಿಂಗ್ ಪ್ಯಾಟರ್ನ್ಸ್ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಈ ಚಾಪ್ಟ್ರಲ್ಲಿ ನೀವು ಬಾರ್ಡರ್ ಪ್ಯಾಟ್ರನ್ಸ್ ಆ್ಯಂಡ್ ಫೀಲ್ಡ್ ಪ್ಯಾಟ್ರನ್ಸ್ ಆರ್ ಟೈಲ್ಸ್ ಪ್ಯಾಟರ್ನ್ ಬಗ್ಗೆ ನೀವು ಡಿಸ್ಕಸ್ ಮಾಡ್ತೀರಾ. ಸೊ ಈ ಚಾಪ್ಟ್ರಲ್ಲಿ ಪಿಕ್ಚರ್ ಪ್ಯಾಟ್ರನ್ಸ್, ಸೊ ಪಿಕ್ಚರ್ ಪ್ಯಾಟ್ರನ್ಸ್ ಒಳಗೆ ಬಾರ್ಡರ್ ಪ್ಯಾಟ್ರನ್ಸ್ ಬರುತ್ತೆ. ನೆಕ್ಸ್ಟ್ ಫೀಲ್ಡ್ ಅಂದರೆ ಟಿಲ್ಲಿಂಗ್ ಪ್ಯಾಟ್ರನ್ಸ್ ಬಗ್ಗೆ ನೀವು ಡಿಸ್ಕಸ್ ಮಾಡ್ತೀರಾ. ಸೊ ಆ್ಯಕ್ಚುಲಿ ಪ್ಯಾಟ್ರನ್ಸ್ ಅಂದರೆ ಏನು? ಪ್ಯಾಟ್ರನ್ಸ್ ಅಂದರೆ ಶೇಪ್ಸ್ ಆರ್ ಫಿಗರ್ಸ್ that are arranged in definite order make a pattern. So pattern ಅಂದ್ರೆ ಏನು? Shapes of figures. Shapes or figures that are arranged in a definite order. Definite order make a patterns. ಸೊ ಆಲ್ರೆಡಿ ನೀವು ಪ್ಯಾಟ್ರನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀರಾ ಪ್ರೀವಿಯಸ್ ಕ್ಲಾಸಲ್ಲಿ, ಹೌದಲ್ವಾ? ಸೊ ಪ್ಯಾಟ್ರನ್ಸ್ ಅಂದರೆ ಏನು? ಯಾವುದಾದ್ರೂ ಫಿಗರ್ ಆಗಿರ್ಬೋದು, ಶೇಪ್ ಆಗಿರ್ಬೋದು, ಫಿಗರ್ ತೊಗೊಂಡ್ರೆ ಅದರಲ್ಲಿ ಡಿಫ್ರೆಂಟ್ ಸೈಜ್ ಆಗಿರ್ಬೋದು, ಹೌದಲ್ವಾ? ಅದನ್ನು ಏನು ಒಂದು ಡೆಫಿನೆಟ್ ಆರ್ಡರಲ್ಲಿ ಅರೇಂಜ್ ಮಾಡಿರ್ತಾರೆ. ಸೊ ಅದನ್ನು ನಾವು ಏನಂತ ಕರಿತೀವಿ? ಪ್ಯಾಟ್ರನ್ಸ್ ಅಂತ ತಗೊಳ್ತೀವಿ, ಹೌದಲ್ವಾ? ಸೊ ನಮ್ಮ ಡೈಲಿ ಲೈಫಲ್ಲಿ ತುಂಬ ಥರ ಪ್ಯಾಟ್ರನ್ಸ್ ಇದೆ, ಹೌದಲ್ವಾ? ನಂಬರ್ ಪ್ಯಾಟ್ರನ್ಸ್ ಇದೆ, ಹೌದಲ್ವಾ? ಹಾಗೆ ಆಲ್ಫಾಬೆಟ್ ಪ್ಯಾಟ್ರನ್ಸ್ ಇದೆ. ಸೊ ಈಗ ಶೇಪ್ಸನ್ನು ತೊಗೊಂಡ್ರೆ ಶೇಪ್ಸ್ ಪ್ಯಾಟ್ರನ್ಸ್ ಇದೆ, ಹೌದಲ್ವಾ? ಸೊ ಈಗ ನಾವು ಪ್ಯಾಟ್ರನ್ಸನ್ನು ತುಂಬ ಕಡೆ ನೋಡ್ತೀವಿ. ಸೊ ಸ್ಯಾರೀಸಲ್ಲಿ ಪ್ಯಾಟ್ರನ್ಸನ್ನು ನೋಡ್ತೀವಿ, ಟವಲ್ಸಲ್ಲಿ ನೋಡ್ತೀವಿ, ಕರ್ಟನ್ಸಲ್ಲಿ ಪ್ಯಾಟ್ರನ್ಸನ್ನು ನೋಡ್ತೀವಿ, ಹೌದಲ್ವಾ? ಹಾಗೆ ಮೆಹಂದಿ ಡಿಸೈನ್ಸಲ್ಲೆಲ್ಲ ನಮ್ಮ ಡೈಲಿ ಲೈಫಲ್ಲಿ ಇಲ್ಲೆಲ್ಲ ನಾವು ಪ್ಯಾಟ್ರನ್ಸನ್ನು ನೋಡ್ತೀವಿ. ಸೊ ಈಗ ನೀವು 5th ಸ್ಟ್ಯಾಂಡರ್ಡಲ್ಲಿ 2 ಟೈಪ್ಸ್ ಆಫ್ ಪ್ಯಾಟ್ರನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ. ಒಂದು ಪಿಕ್ಚರ್ ಪ್ಯಾಟ್ರನ್, ಸೊ ಪಿಕ್ಚರ್ ಪ್ಯಾಟರ್ನ್ಸ್. ಸೊ ಇನ್ನೊಂದು ಪಿಕ್ಚರ್ ಪ್ಯಾಟ್ರನ್ಸ್, ನೆಕ್ಸ್ಟು ಟಿಲ್ಲಿಂಗ್ ಪ್ಯಾಟ್ರನ್ಸ್ ಬಗ್ಗೆ ನೀವು ಡಿಸ್ಕಸ್ ಮಾಡ್ತೀರಾ. ಸೊ ಟಿಲ್ಲಿಂಗ್ ಪ್ಯಾಟರ್ನ್ನ ಫೀಲ್ಡ್ ಪ್ಯಾಟರ್ನ್ ಅಂತ ನಾವು ಕರಿತೀವಿ. ಸೊ ಫೀಲ್ಡ್ ಪ್ಯಾಟರ್ನ್, ಓಕೆನಾ? ಸೊ ಇಲ್ಲಿ ಪಿಕ್ಚರ್ ಪ್ಯಾಟರ್ನಲ್ಲಿ ಮತ್ತೆ ನೀವು ಬಾರ್ಡರ್ ಪ್ಯಾಟ್ರನ್ಸನ್ನು ನೀವು ಡಿಸ್ಕಸ್ ಮಾಡ್ತೀರಾ. ಸೊ ಬಾರ್ಡರ್ ಪ್ಯಾಟ್ರನ್ಸ್. ಸೊ ಫಸ್ಟ್ ಪಿಕ್ಚರ್ ಪ್ಯಾಟರ್ನ್ಸ್ ಅಂದರೆ ಏನು, ಓಕೆನಾ? ವಿ ಕ್ಯಾನ್ ಕ್ರಿಯೇಟ್ ಪ್ಯಾಟರ್ನ್ಸ್ ಬೈ ರಿಪೀಟಿಂಗ್ ಪಿಕ್ಚರ್ಸ್. ಪ್ಯಾಟರ್ನ್ಸ್ ಆರ್ ಮೇನ್ಲಿ ಯೂಸ್ಡ್ ಇನ್ ಡ್ರೆಸ್ಸಿಂಗ್ ಡಿಸೈನಿಂಗ್, ಡ್ರೆಸ್ ಡಿಸೈನಿಂಗ್, ಟೆಕ್ಸ್ಟೈಲ್ಸ್ ಡಿಸೈನಿಂಗ್, ಜ್ಯುವೆಲರಿ ಡಿಸೈನಿಂಗ್ಸ್. ಸೊ ಇಲ್ಲಿ ಈ ಪಿಕ್ಚರ್ ಪ್ಯಾಟ್ರನ್ಸನ್ನು ನಾವೇನು ಮಾಡ್ತೀವಿ? ಆ್ಯಕ್ಚುಲಿ ನಮ್ಮ ಡ್ರೆಸ್ಸಲ್ಲಿ, ಸ್ಯಾರೀಸಲ್ಲಿ ಅಥವಾ ಟೆಕ್ಸ್ಟೈಲ್ ಡಿಸೈನಿಂಗ್ ಅಂದರೆ ಸೊ ಕ್ಲಾತ್, ಹೌದಲ್ವಾ? ಸೊ ಟೆಕ್ಸ್ಟೈಲ್ ಡಿಸೈನಿಂಗಲ್ಲಿ, ನೆಕ್ಸ್ಟ್ ಜ್ಯುವೆಲರಿ ಡಿಸೈನಿಂಗಲ್ಲಿ ನಾವೇನು ಮಾಡ್ತೀವಿ? ಪಿಕ್ಚರ್ ಪ್ಯಾಟ್ರನ್ಸನ್ನು ನೋಡ್ತೀವಿ, ಓಕೆನಾ? ಸೊ ಈ ಪಿಕ್ಚರ್ ಪ್ಯಾಟ್ರನ್ನಲ್ಲಿ ನೀವು ನೆಕ್ಸ್ಟು ಬಾರ್ಡರ್ ಪ್ಯಾಟ್ರನ್ ಅಂತ ನೀವು ಡಿಸ್ಕಸ್ ಮಾಡ್ತೀರಾ. ಏನು? ಬಾರ್ಡರ್ ಪ್ಯಾಟ್ರನ್. ಬಾರ್ಡರ್ ಪ್ಯಾಟರ್ನ್. ಸೊ ಅದಕ್ಕಿಂತ ಮುಂಚೆ ಸೊ ಇಲ್ಲಿ ಪಿಕ್ಚರ್ ಪ್ಯಾಟರ್ನ್ ಅಂದರೆ ಸೊ ಒಂದು ಫಿಗರ್ ಇದೆ, ಹೌದಲ್ವಾ? ಆ ಫಿಗರನ್ನು ಡಿಫ್ರೆಂಟ್ ಪ್ಯಾಟರ್ನ್ಸಲ್ಲಿ ನಾವು ಡ್ರಾ ಮಾಡ್ಬೋದು, ಹೌದಲ್ವಾ? ಸೊ ಈಗ ಒಂದು ಫಿಗರ್ ಇದೆ, ಇದನ್ನು ಈ ಥರ ಡ್ರಾ ಮಾಡ್ತಾ ಹೋಗ್ಬೋದು, ಹೌದಲ್ವಾ? ಸೊ ಈ ಥರ ಡ್ರಾ ಮಾಡ್ಬೋದು. ಅಥವಾ ಈ ಫಿಗರನ್ನು ನಾವೇನು ಮಾಡೋದು? ಇನ್ನೊಂದು ಪ್ಯಾಟರ್ನ್ ಅಂದರೆ ಸೊ ಈ ಥರ ಏನು ಮಾಡ್ಬೋದು? ನಾವು ಈ ಥರ ರೊಟೇಟ್ ಮಾಡ್ತಾ ಹೋಗ್ಬೋದು, ಹೌದಲ್ವಾ? 90 ಡಿಗ್ರಿಯಲ್ಲಿ ರೊಟೇಟ್ ಮಾಡ್ತಾ ಹೋಗ್ಬೋದು, 180 ಡಿಗ್ರಿ, 90 ಡಿಗ್ರಿ. ಸೊ ಇಲ್ಲ ಅಂದರೆ ಸೊ ಈ ಥರನೂ ನಾವು ರೊಟೇಟ್ ಮಾಡ್ತಾ ಈ ಥರ ಪ್ಯಾಟರ್ನ್ಸನ್ನ ಬರಿಬೋದು, ಹೌದಲ್ವಾ? ಸೊ ಈ ಥರ ಪಿಕ್ಚರ್ಸನ್ನ ನಾವು ಏನು ಮಾಡ್ಬೋದಪ್ಪ ಅಂದರೆ ಡಿಫ್ರೆಂಟ್ ಪ್ಯಾಟರ್ನ್ಸಲ್ಲಿ ನಾವು ಅರೇಂಜ್ ಮಾಡ್ಬೋದು, ಹೌದಲ್ವಾ? ಸೊ ಹಾಗಾದ್ರೆ ಈಗ ಈ ಪಿಕ್ಚರ್ ಪ್ಯಾಟರ್ನ್ ಒಳಗೆ ಬಾರ್ಡರ್ ಪ್ಯಾಟರ್ನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಬಾರ್ಡರ್ ಪ್ಯಾಟರ್ನ್ಸ್ ಅಂದ್ರೇನು? ವೆನ್ ಸಿಮಿಟ್ರಿಕಲ್ ರಿಪಿಟೇಷನ್ ಟೇಕ್ಸ್ ಪ್ಲೇಸ್ ಇನ್ ಒನ್ ಡೈರೆಕ್ಷನ್ ದ ಪ್ಯಾಟರ್ನ್ಸ್ ಸೊ ಫಾರ್ಮ್ಡ್ ಆರ್ ಕಾಲ್ಡ್ ಬಾರ್ಡರ್ ಪ್ಯಾಟ್ರನ್ಸ್. ಏನು? ಬಾರ್ಡರ್ ಪ್ಯಾಟರ್ನ್ಸ್ ಅಂದರೆ ಏನು? ವೆನ್ ಸಿಮಿಟ್ರಿಕಲ್ ರಿಪಿಟೇಷನ್, ಸಿಮಿಟ್ರಿಕಲ್, ಹೌದಲ್ವಾ? ಸೇಮ್, ಸಿಮಿಟ್ರಿ ಅಂದರೆ ಸೇಮ್, ಹೌದಲ್ವಾ? ಸೇಮ್ ರಿಪಿಟೇಷನ್. ವೆನ್ ಸಿಮಿಟ್ರಿಕಲ್ ರಿಪಿಟೇಷನ್
symmetrical repetition takes place in one direction. The patterns so formed are called border patterns. So ಏನು symmetrical repetition ರಿಪೀಟ್ ಆಗ್ತಿರುತ್ತೆ, ಪಿಕ್ಚರ್ಸ್ ಸಿಮಿಟ್ರಿಕಲ್ ರಿಪೀಟ್ ಆಗ್ತಿರುತ್ತೆ ಒನ್ ಡೈರೆಕ್ಷನ್. ಸೊ ಒನ್ ಡೈರೆಕ್ಷನ್ ಅಂದರೆ ಆರ್ ಹಾರಿಸೆಂಟಲಿ ಆದರೂ ರಿಪೀಟ್ ಆಗುತ್ತೆ, ಆರ್ ವರ್ಟಿಕಲಿ ಆದರೂ ರಿಪೀಟ್ ಆಗುತ್ತೆ. ಸೊ ನೀವು ಸ್ಯಾರೀಸಲ್ಲೆಲ್ಲ ನೋಡಿರ್ಬೋದು, ಹೌದಲ್ವಾ? ಸೊ ಹಾರಿಸೆಂಟಲಿ ಒಂದೇ ಡೈರೆಕ್ಷನಲ್ಲಿ ಏನಾಗಿರುತ್ತೆ, ಸೊ ಪ್ಯಾಟ್ರನ್ಸ್ ರಿಪೀಟ್ ಆಗಿರುತ್ತೆ. ಸೊ ಬಾರ್ಡರ್ ಪ್ಯಾಟ್ರನ್ಸ್ ಅಂದರೆ ಏನು? ಸೊ ಸಿಮಿಟ್ರಿಕಲ್ ಫಿಗರ್ಸು ರಿಪೀಟ್ ಆಗಿರುತ್ತೆ, ಸೊ ಒನ್ ಡೈರೆಕ್ಷನಲ್ಲಿ ರಿಪೀಟ್ ಆಗಿರುತ್ತೆ. ಸೊ ಇದನ್ನು ನಾವು ಬಾರ್ಡರ್ ಪ್ಯಾಟ್ರನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬಾರ್ಡರ್ ಪ್ಯಾಟ್ರನ್ಸ್ ಅಂತೇಳಿ. ಫಾರ್ ಎಕ್ಸಾಂಪಲ್, ಸೊ ಒಂದು ಫ್ಲವರ್ ಇದೆ, ಹೌದಲ್ವಾ? ಸೊ ಈ ಥರ ಇದು ರಿಪೀಟ್ ಆಗಿರುತ್ತೆ ಈ ಫ್ಲವರ್. ಆರ್ ಸೊ ಇದೇ ಫ್ಲವರನ್ನು ನಾವೇನು ಮಾಡ್ಬೋದು, ಸ್ಮಾಲ್ ಸೈಜಲ್ಲಿ ಬರಿಬೋದು, ಮತ್ತು ಇದನ್ನು ಬಿಗ್ ಸೈಜಲ್ಲಿ ಬರಿಬೋದು, ಹೌದಲ್ವಾ? ಸೊ ಮತ್ತೆ ಇದನ್ನು ಮತ್ತೆ ಬಿಗ್ ಸೈಜಲ್ಲಿ ಈ ಥರ ಬರಿಬೋದು, ಮತ್ತು ನೆಕ್ಸ್ಟ್ ಸ್ಮಾಲ್ ಸೈಜಲ್ಲಿ ಈ ಥರ ಸೈಜಲ್ಲಿಯೂ ಸಹ ನಾವು ಏನು ಮಾಡ್ಬೋದು, ಡಿಕ್ರೀಸ್ ಮತ್ತು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು, ಹೌದಲ್ವಾ? ಸೊ ಏನು ಬಾರ್ಡರ್ ಪ್ಯಾಟರ್ನ್ಸ್ ಅಂದರೆ ಏನು? ಸೊ ಪಿಕ್ಚರ್ಸ್ ಏನು ಸಿಮಿಟ್ರಿಕಲ್ ಪಿಕ್ಚರ್ಸ್ ರಿಪೀಟ್ ಆಗಿರುತ್ತೆ, ಅದು ಏನು ಒಂದೇ ಡೈರೆಕ್ಷನಲ್ಲಿ ರಿಪೀಟ್ ಆಗಿರುತ್ತೆ, ಓಕೆನಾ? ಸೊ ಈ ಬಾರ್ಡ್ರಲ್ಲಿ ಮತ್ತೆ 3 ಟೈಪ್ಸ್ ಬರುತ್ತೆ, ಹೌದಲ್ವಾ? ಸೊ ಯಾವ ಥರ ಪಿಕ್ಚರ್ಸ್ ಹೇಗೆ ರಿಪೀಟ್ ಆಗಿರುತ್ತೆ ಅಂತೇಳಿ. ಫಸ್ಟು ಸೊ ಏನು ಈ ಬಾರ್ಡರ್ ಪ್ಯಾಟರ್ನಲ್ಲಿ 3 ಬೇಸಿಕ್ ಆಪ್ರೇಷನ್ಸ್ ಇದೆ, ಓಕೆ? ಸೊ ಫಸ್ಟ್ ಒನ್ ಟ್ರಾನ್ಸ್ಲೇಷನ್. Second one reflection. Next third one rotation, ಹೌದಲ್ವಾ? ಸೊ ಆಲ್ರೆಡಿ ನೀವು ಇದು ರಿಫ್ಲೆಕ್ಷನ್, ರೊಟೇಷನ್ ಆಲ್ರೆಡಿ ಈ ವರ್ಡ್ ಸಿಮಿಲರ್ ಇದೆ, ಹೌದಲ್ವಾ? ರಿಫ್ಲೆಕ್ಷನ್ ಅಂದರೆ ಮಿರರ್ ಇಮೇಜ್, ಹೌದಲ್ವಾ? ನಮ್ಮ ಮಿರರಲ್ಲಿ ನಮ್ಮ ಫೇಸ್ ನೋಡಿದಾಗ ಏನಾಗುತ್ತೆ, ಸೊ ರಿಫ್ಲೆಕ್ಷನ್ ಕಾಣಿಸುತ್ತೆ, ಹೌದಲ್ವಾ? ಸೊ ಅದೇ ಥರ ರೊಟೇಷನ್ ಅಂದರೆ ಪಿಕ್ಚರ್ ಏನಾಗುತ್ತೆ, ರೊಟೇಟ್ ಆಗ್ತಾ ಹೋಗುತ್ತೆ. ಇನ್ನು ಟ್ರಾನ್ಸ್ಲೇಷನ್ ಅಂದರೆ ಸೊ ಪಿಕ್ಚರ್ ಏನು ರಿಪೀಟ್ ಆಗಿರುತ್ತೆ, ಕಂಟಿನ್ಯೂಸ್ ರಿಪೀಟ್ ಆಗಿರುತ್ತೆ. ಸೊ ಇದನ್ನು ನಾವು ಟ್ರಾನ್ಸ್ಲೇಷನ್ ಅಂತ ಕರಿತೀವಿ. 6 ಅನ್ನೋ ಒಂದು ಲೆಟರ್ ತೊಗೊಂಡಿದ್ದೀನಿ. ಸೊ ಇದನ್ನು ಟ್ರಾನ್ಸ್ಲೇಷನ್ ಫಾರ್ಮಲ್ಲಿ ಬರೀರಿ ಅಂದರೆ ಸೊ ಈ ಥರ ಬರಿಬೇಕು. ಸೊ ಇದೇ 6ನ್ನು ನಾವು ಹೇಗೆ ಬರಿಬೋದು, ರಿಫ್ಲೆಕ್ಷನ್ ಅಂದರೆ 6, ಹೌದಲ್ವಾ? ಮಿರರಲ್ಲಿ ನೋಡಿದಾಗ ಇದು ರಿಫ್ಲೆಕ್ಷನ್ ಹೇಗೆ ಕಾಣಿಸುತ್ತೆ, ಈ ಥರ ಕಾಣಿಸುತ್ತೆ, ಹೌದಲ್ವಾ? 6ನ ರಿಫ್ಲೆಕ್ಷನ್ ಈ ಥರ ಕಾಣಿಸುತ್ತೆ, ಹೌದಲ್ವಾ? ಸೊ ಅದೇ ಥರ ರೊಟೇಷನ್ ಅಂದರೆ ಈಗ 6ನ್ನು ಈ ಥರ ಬರೆದಿದ್ದೀನಿ. ಸೊ ಇದನ್ನು ಏನು ಮಾಡ್ತೀನಿ, ಸೊ ರೊಟೇಟ್ ಮಾಡ್ತೀನಿ. ಹೇಗೆ ರೊಟೇಟ್ ಮಾಡ್ತೀನಿ ಇದನ್ನು ನಾನು, ಸೊ ಈ ಥರ ರೊಟೇಟ್ ಮಾಡ್ತೀನಿ. ಸೊ ಈ ಥರ, ಹೌದಲ್ವಾ? ಸೊ ಈ ಥರ ರೊಟೇಟ್ ಮಾಡ್ಬೋದು. ಹೌದಲ್ವಾ? ಇದನ್ನು ರೊಟೇಷನ್ ಅಂತ ನಾವು ಕರಿತೀವಿ, ಓಕೆನಾ? ಟ್ರಾನ್ಸ್ಲೇಷನ್, ರಿಫ್ಲೆಕ್ಷನ್ ಆ್ಯಂಡ್ ರೊಟೇಷನ್. ಸೊ ಏನು ಪ್ಯಾಟ್ರನ್ಸಲ್ಲಿ ಸೊ ಪಿಕ್ಚರ್ ಪ್ಯಾಟ್ರನ್ನಲ್ಲಿ ಏನು ಬಾರ್ಡರ್ ಪ್ಯಾಟ್ರನ್ ಅಂದರೆ ಪಿಕ್ಚರ್ಸ್ ರಿಪೀಟೆಡ್ಲಿ ಏನಾಗಿರುತ್ತೆ, ಸಿಮಿಟ್ರಿಕಲ್ ಪಿಕ್ಚರ್ಸ್ ರಿಪೀಟ್ ಆಗಿರುತ್ತೆ, ಬಟ್ ಒನ್ ಡೈರೆಕ್ಷನಲ್ಲಿ ರಿಪೀಟ್ ಆಗಿರುತ್ತೆ, ಹೌದಲ್ವಾ? ಸೊ ಇದು ಒಂದೇ ಡೈರೆಕ್ಷನಲ್ಲಿ ರಿಪೀಟ್ ಆಗಿದೆ. ಫಾರ್ ಎಕ್ಸಾಂಪಲ್, ಸೊ ನೀವು ಕರ್ಟನ್ಸಲ್ಲಿ ನೋಡಿತೀರಾ, ಹೌದಲ್ವಾ, ಪ್ಯಾಟ್ರನ್ಸನ್ನು. ಸೊ ಅದೇ ಥರ ಸ್ಯಾರೀಸಲ್ಲೆಲ್ಲ ನೀವು ಪ್ಯಾಟ್ರನ್ಸನ್ನು ನೋಡ್ತೀರಾ, ಓಕೆ? ನೆಕ್ಸ್ಟು ಈಗ ಕಾಂಬಿನೇಷನ್ ಆಫ್ ಇದೇ ಪಿಕ್ಚರ್ಸನ್ನು ನಾವೇನು ಮಾಡಬೇಕು, ಟ್ರಾನ್ಸ್ಲೇಷನ್, ರಿಫ್ಲೆಕ್ಷನ್, ರೊಟೇಷನ್ ಕಂಬೈನ್ ಮಾಡಿ ಏನು ಮಾಡ್ಬೋದು, ಒಂದು ಪಿಕ್ಚರನ್ನು ಫಾರ್ಮ್ ಮಾಡ್ಬೋದು. ಸೊ ಇದಕ್ಕೆ 1 more ಎಕ್ಸಾಂಪಲ್ ತೋರಿಸ್ತಿದ್ದೀನಿ. ಸೊ ಈಗ ಲೆಟರ್ 6ಅನ್ನು ತೊಗೊಂಡಿದ್ದಾರೆ, ಹೌದಲ್ವಾ? ಸೊ ಲೆಟರ್ ಎಲ್ಲನ್ನು ತೊಗೊಂಡು ನಾವು ಮಾಡ್ಬೋದು, ಹೌದಲ್ವಾ? ಟ್ರಾನ್ಸ್ಲೇಷನ್, ಈ ಥರ ಟ್ರಾನ್ಸ್ಲೇಷನ್ ಬರಿಬೋದು. ಸೊ ಇದು ರಿಫ್ಲೆಕ್ಷನ್ ಹೇಗೆ ಬರಿಬೋದು, ಎಲ್ ಲೆಟರ್ನ ರಿಫ್ಲೆಕ್ಷನ್, ಸೊ ಈ ಥರ ನಾವು ಬರಿಬೋದು, ಹೌದಲ್ವಾ? ಹಾಗೆ ಎಲ್ ಲೆಟರ್ನ ರೊಟೇಷನ್ ಹೇಗೆ ಬರಿಬೋದು, ಸೊ ಎಲ್ ಈ ಥರ ಬರ್ದು ಈ ಥರ ರೊಟೇಟ್ ಮಾಡ್ಬೋದು. ಸೊ ಈ ಥರ ಎಲ್ ಬರ್ದು ಸೊ ಈ ಥರನೂ ನಾವು ರೊಟೇಟ್ ಮಾಡ್ಬೋದು, ಹೌದಲ್ವಾ? ಸೊ ಎಲ್ಲನ್ನು ಈ ಥರ ಬರ್ದು ಈ ಥರನೂ ನಾವು ರೊಟೇಟ್ ಮಾಡ್ಬೋದು, ಹೌದಲ್ವಾ? ಓಕೆ. ಸೊ ಈಗ ಕಾಂಬಿನೇಷನ್ ಆಫ್ ಟ್ರಾನ್ಸ್ಲೇಷನ್, ರಿಫ್ಲೆಕ್ಷನ್ ಆ್ಯಂಡ್ ರೊಟೇಷನ್. ಸೊ ಎಲ್ಲ ತ್ರೀ ಬೇಸಿಕ್ ಆಪರೇಷನ್ಸ್ ಮಿಕ್ಸ್ ಆಗಿ ಒಂದು ಪಿಕ್ಚರ್ ಪ್ಯಾಟರ್ನ್ ಬರುತ್ತೆ, ಹೌದಲ್ವಾ? ಈಗ ಫಾರ್ ಎಕ್ಸಾಂಪಲ್ 6 ಅನ್ನೋ ಒಂದು ಲೆಟರನ್ನು ತೋರಿಸಿದ್ದಾರೆ, ಹೌದಲ್ವಾ? ಸೊ ಕಾಂಬಿನೇಷನ್ ಅಂದರೆ ಏನು, 6 ಈ ಲೆಟರ್, ಇದರ ರಿಫ್ಲೆಕ್ಷನ್, ಹೌದಲ್ವಾ? ಸೊ ಮತ್ತು ರೊಟೇಟು ಆಗಿದೆ, ಹೌದಲ್ವಾ? ಸೊ ಅದೇ ಥರ ಸೊ ನೋಡ್ರಿ ಇದು ಟ್ರಾನ್ಸ್ಲೇಷನ್ ಆಗಿದೆ, ಹೌದಲ್ವಾ? ಟ್ರಾನ್ಸ್ಲೇಷನ್ ಅಂದರೆ ಸೇಮ್
ರಿಪಿಟೇಷನ್ ಆಗಿರುತ್ತೆ, ಹೌದಲ್ವಾ? ಇದರ ರಿಫ್ಲೆಕ್ಷನ್. ನೆಕ್ಸ್ಟು ರೊಟೇಷನ್. ಈ ಥರ ರೊಟೇಷನ್ ಆಗ್ತಾ ಬಂದಿದೆ, ಹೌದಲ್ವಾ? ಸೊ ಎಲ್ ಅನ್ನೋ ಲೆಟರ್, ಸೊ ಇದು ಟ್ರಾನ್ಸ್ಲೇಷನ್ ಆಗಿದೆ, ಹೌದಲ್ವಾ? ಇದ್ರ ರಿಫ್ಲೆಕ್ಷನ್ ಈ ಥರ ಬರುತ್ತೆ, ಹೌದಲ್ವಾ? ಸೊ ಮತ್ತೆ ರೊಟೇಷನ್ ಆಗಿದೆ, ಸೊ ಇಲ್ಲಿ ರೊಟೇಟು ಸಹ ಆಗಿದೆ, ರಿಫ್ಲೆಕ್ಷನ್ನು ಆಗಿದೆ. ಸೊ ಈ ಥರ ಕಂಬೈನ್ ಮಾಡಿ ನಾವೇನು ಮಾಡಬೇಕು? ಸೊ ಟ್ರಾನ್ಸ್ಲೇಷನ್, ರಿಫ್ಲೆಕ್ಷನ್ ಆ್ಯಂಡ್ ರೊಟೇಷನ್, ಈ ಬೇಸಿಕ್ ಆಪರೇಷನ್ಸನ್ನು ಯೂಸ್ ಮಾಡಿ ಇದರ ಪಿಕ್ಚರ್ ಪ್ಯಾಟರ್ನ್ಸನ್ನ, ಬಾರ್ಡರ್ ಪ್ಯಾಟರ್ನ್ಸನ್ನ ನಾವು ಫಾರ್ಮ್ ಮಾಡ್ಬೋದು, ಓಕೆನಾ? ಸೇಮ್ ಅದೇ ಥರ ನೆಕ್ಸ್ಟ್ ಪ್ಯಾಟ್ರನ್ ಟಿಲ್ಲಿಂಗ್ ಪ್ಯಾಟ್ರನ್ ಆರ್ ಫೀಲ್ಡ್ ಪ್ಯಾಟ್ರನ್. ಟಿಲ್ಲಿಂಗ್ ಪ್ಯಾಟರ್ನ್ಸ್. ಸೊ ಟಿಲ್ಲಿಂಗ್ ಪ್ಯಾಟರ್ನ್ಸ್ ಆರ್ ಫೀಲ್ಡ್ ಪ್ಯಾಟರ್ನ್ಸ್, ಹೌದಲ್ವಾ? ಸೊ ಇಲ್ಲಿ ಏನು ಈ ಪ್ಯಾಟರ್ನ್ಸ್ ಅಂದ್ರೆ ಏನು? ಸೊ ವೆನ್ symmetrical repetition takes place in two directions, the patterns so formed are called filling or field or tilling patterns ಅಂತ ಕರಿತೀವಿ. ಸೊ ಟಿಲ್ಲಿಂಗ್ ಪ್ಯಾಟರ್ನ್ ಅಂದರೆ when symmetrical repetition takes place in two directions. ಇಲ್ಲಿ ಸೊ ಸಿಮೆಟ್ರಿಕಲ್ ಫಿಗರ್ಸ್ ರಿಪೀಟ್ ಆಗುತ್ತೆ, ಬಟ್ ಟೂ ಡೈರೆಕ್ಷನ್ಸಲ್ಲಿ, ಅಂದರೆ ಹಾರಿಜಾಂಟಲಿ ರಿಪೀಟ್ ಆಗುತ್ತೆ, ಸೊ ದೆನ್ ವರ್ಟಿಕಲಿನೂ ಸಹ ರಿಪೀಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ ಅನ್ನೋ ಲೆಟ್ರ್ ತೊಗೊಂಡಿದ್ದಾರೆ, ಹೌದಲ್ವಾ? ಓಕೆನಾ? ಸೊ ಇದರಲ್ಲೂ ಸಹ ಈ ಟಿಲ್ಲಿಂಗ್ ಪ್ಯಾಟ್ರಲ್ಲಿ ನೀವು 3 ಬೇಸಿಕ್ ಆಪರೇಷನ್ಸನ್ನು ಯೂಸ್ ಮಾಡ್ತಾರೆ. ಒಂದು ಟ್ರಾನ್ಸ್ಲೇಷನ್, ನೆಕ್ಸ್ಟು ಸೆಕೆಂಡ್ ಒನ್ ರಿಫ್ಲೆಕ್ಷನ್, ಥರ್ಡ್ ಒನ್ ರೊಟೇಷನ್, ಹೌದಲ್ವಾ? ಸೊ ನೀವು ಎಲ್ಲೇ ನೋಡ್ರಿ ಫಿಗರ್ಸು, ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ಫಿಗರು ಇಲ್ಲ ಕಂಟಿನ್ಯೂಸ್ಸು ಒಂದ್ರ ಮುಂದೆ ಒಂದು ಸ್ಲೈಡ್ ಬಂದಾಗೆ ಬಂದಿರುತ್ತೆ, ಇಲ್ಲ ಫಿಗರ್ಸ್ ಏನಾಗಿರುತ್ತೆ ರೋಟೇಟ್ ಆಗಿ ಬಂದಿರುತ್ತೆ, ಹೌದಲ್ವಾ? ಸೊ ಇಲ್ಲ ಅಂದರೆ ಫಿಗರ್ಸ್ ಏನಾಗಿರುತ್ತೆ ರಿಫ್ಲೆಕ್ಷನ್ ಸಹ ಆಗಿರುತ್ತೆ, ಹೌದಲ್ವಾ? ಸೊ ಒಂದೊಂದು ಫಿಗರ್ಸು ಈ 3 ಬೇಸಿಕ್ ಆಪರೇಷನ್ಸನ್ನ ಇನ್ಕ್ಲೂಡ್ ಆಗಿ ಒಂದು ಪ್ಯಾಟ್ರನ್ ಫಾರ್ಮ್ ಆಗಿರುತ್ತೆ, ಹೌದಲ್ವಾ? ಸೊ ಹಾಗಾದರೆ ಟ್ರಾನ್ಸ್ಲೇಷನ್ ಅಂದರೆ ಟಿಲ್ಲಿಂಗ್ ಪ್ಯಾಟ್ರಲ್ಲಿ ಏನಿದೆ, ಫಿಗರ್ಸ್ ರಿಪೀಟ್ ಆಗಿರುತ್ತೆ, ಸಿಮೆಟ್ರಿಕಲ್ ಫಿಗರ್ಸ್, ಬಟ್ ಎಷ್ಟು ಡೈರೆಕ್ಷನಲ್ಲಿ? 2 ಡೈರೆಕ್ಷನಲ್ಸಲ್ಲಿ ರಿಪೀಟ್ ಆಗುತ್ತೆ, ಓಕೆನಾ? ಸೊ ಹಾರಿಜೆಂಟಲಿ ಮತ್ತು ವರ್ಟಿಕಲಿನೂ ರಿಪೀಟ್ ಆಗಿರುತ್ತೆ. ಟ್ರಾನ್ಸ್ಲೇಷನ್ ಅಂದರೆ ಸೊ ಈ ಥರ ಹಾರಿಜೆಂಟಲಿ ಎಲ್ ಅನ್ನೋ ಲೆಟ್ರ್ ಏನಾಗಿರುತ್ತೆ ಈ ಥರ ರಿಪೀಟ್ ಆಗಿರುತ್ತೆ, ಓಕೆನಾ? ಸೊ ಹಾಗೆ ಈ ಥರ ವರ್ಟಿಕಲಿನೂ ಸಹ ರಿಪೀಟ್ ಆಗಿರುತ್ತೆ, ಹಾರಿಜೆಂಟಲಿ ಆ್ಯಂಡ್ ವರ್ಟಿಕಲಿ ಎರಡೂ ಡೈರೆಕ್ಷನಲ್ಲಿ ಏನಾಗಿರುತ್ತೆ ಈ ಥರ ರಿಪೀಟ್ ಆಗಿರುತ್ತೆ, ಓಕೆನಾ? ಇದನ್ನು ನಾವು ಟ್ರಾನ್ಸ್ಲೇಷನ್ ಅಂತ ಕರಿತೀವಿ, ಓಕೆನಾ? ಸೊ ಇಲ್ಲಿ ಏನು, ಸೊ ನೆಕ್ಸ್ಟ್ ರಿಫ್ಲೆಕ್ಷನ್ ಅಂದ್ರೆ ಏನು? ಈಗ ಎಲ್ ಅನ್ನೋ ಲೆಟ್ರ್, ಸೊ ಇದರ ರಿಫ್ಲೆಕ್ಷನ್, ಹೌದಲ್ವಾ? ಸೊ ಇದರ ರಿಫ್ಲೆಕ್ಷನ್ ಈ ಥರ, ಹೌದಲ್ವಾ? ಸೊ ಈ ಥರ ರಿಪೀಟ್ ಆಗಿದೆ ಹಾರಿಜೆಂಟಲಿ, ಇದರ ರಿಫ್ಲೆಕ್ಷನ್, ಈ ಲೆಟರ್ನ ರಿಫ್ಲೆಕ್ಷನ್ ಇದು, ಹೌದಲ್ವಾ? ಸೊ ಈಗ ವರ್ಟಿಕಲಿನೂ ರಿಪೀಟ್ ಆಗಿರುತ್ತೆ. ಸೊ ಹಾಗಾದ್ರೆ ಈ ಎಲ್ ಲೆಟರ್ನ ರಿಫ್ಲೆಕ್ಷನ್ ಹೇಗಿದೆ? ಈ ಥರ ಇರುತ್ತೆ, ಹಾರಿಜೆಂಟಲಿನೂ ಎರಡೂ ಡೈರೆಕ್ಷನಲ್ಲಿ ಏನಾಗಿರುತ್ತೆ, ಸೊ ಸಿಮೆಟ್ರಿಕಲ್ ಫಿಗರ್ಸ್ ಏನಾಗಿರುತ್ತೆ ರಿಪೀಟ್ ಆಗಿರುತ್ತೆ. ಸೊ ಇದನ್ನು ನಾವು ರಿಫ್ಲೆಕ್ಷನ್ ಅಂತ ಕರಿತೀವಿ, ಈ ಬೇಸಿಕ್ ಆಪರೇಷನ್ಗೆ ನಾವು ರಿಫ್ಲೆಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ರೊಟೇಷನ್ ಅಂದರೆ ಸೊ ಈ ಥರ ರೊಟೇಟ್ ಆಗಿರುತ್ತೆ, ಹೌದಲ್ವಾ? ಸೊ ಎಲ್ಲಿ ಈ ಥರ ಲೆಟ್ರ್ ಇದೆ ಅಂದರೆ ಸೊ ಇಲ್ಲಿದೆ, ಹೌದಲ್ವಾ? ಈ ಥರ ಲೆಟ್ರ್ ಇದೆ, ಸೊ ಇದು ಒಂದು ರೊಟೇಷನ್ ಆಗುತ್ತೆ. ಸೊ ನೆಕ್ಸ್ಟು ಇದೊಂದು ರೊಟೇಷನ್ ಆಗುತ್ತೆ, ಹೌದಲ್ವಾ? ಸೊ ಈ ಥರ ನಾವೇನು ಮಾಡ್ಬೋದು, ಸೊ ಈ ಥರ ಆಗಿದೆ ಅಂದರೆ ಸೊ ಈ ಥರ ರೊಟೇಷನ್ ಆಗಿರುತ್ತೆ, ಹೌದಲ್ವಾ? ರೊಟೇಟ್ ಆಗಿರುತ್ತೆ ಲೆಟರ್. ಸೊ ಅದೇ ಥರ ಸೊ ಇಲ್ಲೂ ಸಹ, ಹೌದಲ್ವಾ? ಸೊ ಹಾರಿಜೆಂಟಲಿ ಮತ್ತು ವರ್ಟಿಕಲಿ ಈ ಥರ ರೊಟೇಟ್ ಆಗಿರುತ್ತೆ, ಹೌದಲ್ವಾ? ಇದ್ರ ರಿಫ್ಲೆಕ್ಷನ್,
ಸೊ ಇನ್ನು ರೊಟೇಷನಲ್ಲಿ ಇನ್ನೂ ಬರಿಬೋದು ನಾವು ರೊಟೇಷನಲ್ಲಿ, ಹೌದಲ್ವಾ? ಸೊ ಈ ಥರ ಏನು 3 ಬೇಸಿಕ್ ಆಪರೇಷನ್ಸನ್ನು ಯೂಸ್ ಮಾಡಿ ಟಿಲ್ಲಿಂಗ್ ಪ್ಯಾಟರ್ನ್ಸನ್ನು ನಾವು ಫಾರ್ಮ್ ಮಾಡ್ಬೋದು. ಸೊ ಏನು 3 ಬೇಸಿಕ್ ಆಪರೇಷನ್ಸ್ ಯಾವ್ದ್ಯಾವುದು? ಟ್ರಾನ್ಸ್ಲೇಷನ್, ರಿಫ್ಲೆಕ್ಷನ್ ಆ್ಯಂಡ್ ರೊಟೇಷನ್. ಸೊ ಇದನ್ನು ಯೂಸ್ ಮಾಡಿ ನಾವೇನು ಮಾಡ್ತೀವಪ್ಪ ಅಂದರೆ ಸೊ ಬಾರ್ಡರ್ ಪ್ಯಾಟ್ರನ್ಸ್ ಆ್ಯಂಡ್ ಟಿಲ್ಲಿಂಗ್ ಪ್ಯಾಟರ್ನ್ಸನ್ನು ನಾವು ಫಾರ್ಮ್ ಮಾಡ್ಬೋದು. ಸೊ ಇದ್ರ ರಿಲೇಟೆಡ್ ಎಕ್ಸರ್ಸೈಸ್ 12.1 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. Create different patterns of borders and files by using the following letters. ಸೊ ಈ ಲೆಟರ್ಸನ್ನು ಯೂಸ್ ಮಾಡಿ ನಾವೇನು ಮಾಡಬೇಕು? ಬಾರ್ಡರ್ ಪ್ಯಾಟ್ರನ್ಸ್ ಆ್ಯಂಡ್ ಟಿಲ್ಲಿಂಗ್ ಪ್ಯಾಟರ್ನ್ಸನ್ನು ಫಾರ್ಮ್ ಮಾಡಬೇಕು. ಓಕೆನಾ? ಸೊ ಲೆಟರ್ಸನ್ನು ಯೂಸ್ ಮಾಡಿ, ಓಕೆನಾ? ಎ ಲೆಟ್ರ್ ಯೂಸ್ ಮಾಡಿದರೆ ರಿಫ್ಲೆಕ್ಷನ್ ಬರೆದ್ರೆ ಸೊ ಅದು ಏನು ಅಷ್ಟು ಗೊತ್ತಾಗಲ್ಲ. ಸೊ ನಾನು ಏನು ಮಾಡ್ತಿದ್ದೀನಿ, ಎಸ್ ಅನ್ನೋ ಲೆಟ್ರನ್ನ ಯೂಸ್ ಮಾಡ್ತೀನಿ. ಸೊ ಎಸ್ ಅನ್ನೋ ಲೆಟ್ರನ್ನ ನೀವು ಟ್ರಾನ್ಸ್ಲೇಷನಲ್ಲಿ ಬರೆದ್ರೆ ಗೊತ್ತಾಗುತ್ತೆ, ಹಾಗೆ ರಿಫ್ಲೆಕ್ಷನಲ್ಲೂ ಬರಿಬೋದು, ರೊಟೇಷನಲ್ಲೂ ಸಹ ಬರಿಬೋದು. ಓಕೆನಾ? ಫಸ್ಟ್ ಮೇನ್. ಸೊ ಸಿ ಮೇನ್ ಎಸ್, ಹೌದಲ್ವಾ? ಸೊ ಏನು ಹೇಳಿದ್ದಾರೆ? ಕ್ರಿಯೇಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಆಫ್ ಬಾರ್ಡರ್ ಆ್ಯಂಡ್ ಟೈಲ್ಸ್ ಪ್ಯಾಟರ್ನ್. ಫಸ್ಟು ಬಾರ್ಡರ್ ಪ್ಯಾಟರ್ನ್ಸನ್ನು ಕ್ರಿಯೇಟ್ ಮಾಡೋಣ. ಬಾರ್ಡರ್ಸ್. ಸೊ ಡಿಫ್ರೆಂಟ್, ಹೌದಲ್ವಾ? ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಂದರೆ ಫಸ್ಟು ಯಾವ್ದು ಬರುತ್ತೆ? ಟ್ರಾನ್ಸ್ಲೇಷನ್ ಬರುತ್ತೆ, ಹೌದಲ್ವಾ? ಸೊ ಟ್ರಾನ್ಸ್ಲೇಷನ್ ಅಂದರೆ ಸೊ ಕಂಟಿನ್ಯೂಯಸ್ ಈ ಥರ ರಿಪೀಟ್ ಆಗಿರುತ್ತೆ. ನೆಕ್ಸ್ಟ್ ರಿಫ್ಲೆಕ್ಷನ್. ಸೊ ರಿಫ್ಲೆಕ್ಷನ್ ಅಂದರೆ ಮಿರರ್ ಇಮೇಜ್, ಹೌದಲ್ವಾ? ಎಸ್ಸಿಗೆ ಉಲ್ಟಾ ಸೊ ಈ ಥರ ಎಸ್ ಬಂದಿರುತ್ತೆ, ಹೌದಲ್ವಾ? ಎಸ್ಸಿಗೆ ಈ ಥರ ರಿಫ್ಲೆಕ್ಟ್ ಆಗಿರುತ್ತೆ. ಹಾಗೆ ರೊಟೇಷನ್ ಅಂದರೆ, ಹೌದಲ್ವಾ? ಸೊ ಫಿಗರನ್ನು ರೊಟೇಟ್ ಮಾಡಬೇಕು, ಹೌದಲ್ವಾ? ಸೊ ಎಸ್ಸಿಗೆ ಸೊ ಈ ಥರ ರೊಟೇಟ್ ಮಾಡಬಾರ್ದ್ರೆ ಯಾವ ಥರ ಆಗುತ್ತೆ? ಸೊ ಈ ಥರ ರೊಟೇಟ್ ಆಗುತ್ತೆ. ಮತ್ತು ಎಸ್ಸನ್ನು ಸೊ ಈ ಥರ ರೊಟೇಟ್ ಮಾಡ್ಬೋದು. ಇದೇ ಎಸ್ಸನ್ನು ಸೊ ಈ ಥರ ರೊಟೇಟ್ ಮಾಡ್ಬೋದು, ಹೌದಲ್ವಾ? ಸೊ ಎಸ್ಸನ್ನು ಈ ಥರ ಬರ್ದು ಸೊ ಈ ಥರನೂ ಸಹ ರೊಟೇಟ್ ಮಾಡ್ಬೋದು, ಹೌದಲ್ವಾ? ಸೊ ನೆಕ್ಸ್ಟು ಇದು ಏನು ಯಾವ ಪ್ಯಾಟ್ರನ್ ಆಯಿತು? ಬಾರ್ಡರ್ ಪ್ಯಾಟ್ರನ್ ಆಯಿತು. ನೆಕ್ಸ್ಟು ಅಲ್ಲಿ ಫೈಲ್ಸ್ ಅಂತ ಇದೆ. ಫೈಲ್ಸ್ ಅಂದರೆ ಫೀಲ್ಡ್ ಪ್ಯಾಟ್ರನ್ಸ್, ಓಕೆನಾ? ಫೀಲ್ಡ್ ಪ್ಯಾಟರ್ನ್ಸ್, ನಥಿಂಗ್ ಬಟ್ ಟಿಲ್ಲಿಂಗ್ ಪ್ಯಾಟರ್ನ್ಸ್, ಹೌದಲ್ವಾ? ಸೊ ಫೀಲ್ಡ್ ಪ್ಯಾಟರ್ನ್ಸ್ ಅಂದರೆ ಎರಡೂ ಡೈರೆಕ್ಷನಲ್ಲಿ ರಿಪೀಟ್ ಆಗಿರುತ್ತೆ, ವರ್ಟಿಕಲಿ ಆ್ಯಂಡ್ ಹಾರಿಜೆಂಟಲಿ. ಫಸ್ಟು ಟ್ರಾನ್ಸ್ಲೇಷನ್, ಓಕೆನಾ? ಟ್ರಾನ್ಸ್ಲೇಷನ್ ಅಂದರೆ ವರ್ಟಿಕಲಿ ಹಾರಿಜೆಂಟಲಿ ಎಸ್ ಎಸ್. ಸೊ ಈ ಥರ ಹಾರಿಜೆಂಟಲಿ ಆಗಿದೆ. ಈಗ ವರ್ಟಿಕಲಿ ನಾನು ರಿಪೀಟ್ ಮಾಡ್ತಿದ್ದೀನಿ, ಓಕೆನಾ? ಸೊ ಇದು ಏನು? ಸೊ ಟ್ರಾನ್ಸ್ಲೇಷನ್ ಫೀಲ್ಡ್ ಪ್ಯಾಟರ್ನ್ಸಲ್ಲಿ. ನೆಕ್ಸ್ಟು ಸೊ ರಿಫ್ಲೆಕ್ಷನ್. ಸೊ ಎಸ್ ಈ ಥರ, ಹೌದಲ್ವಾ? ಹಾರಿಜೆಂಟಲಿ ಆ್ಯಂಡ್ ವರ್ಟಿಕಲಿ ಎರಡೂ ಡೈರೆಕ್ಷನಲ್ಲಿ ರಿಪೀಟ್ ಆಗಿರುತ್ತೆ, ಹೌದಲ್ವಾ? ರಿಫ್ಲೆಕ್ಷನ್ ಅಂದರೆ ಸೊ ಮಿರರಲ್ಲಿ ನಮ್ಮ ಇಮೇಜ್ ಉಲ್ಟಾ ಕಾಣಿಸುತ್ತೆ, ಹೌದಲ್ವಾ? ಸೊ ಈ ಥರ ರಿಫ್ಲೆಕ್ಷನ್ ಎಸ್ನ ರಿಫ್ಲೆಕ್ಷನ್ ಬರಿಬೇಕಾಗುತ್ತೆ, ಹೌದಲ್ವಾ? ನೆಕ್ಸ್ಟ್ ಸೇಮ್ ಇದು ಫೀಲ್ಡ್ ಪ್ಯಾಟರ್ನ್ಸಲ್ಲಿ. ಸೊ ನೆಕ್ಸ್ಟು ಬೇಸಿಕ್ ಆಪರೇಷನ್ ಯಾವುದು? ರೊಟೇಷನ್, ಹೌದಲ್ವಾ? ಸೊ ರೊಟೇಷನ್ ಬೇಸಿಕ್ ಆಪರೇಷನ್ ಆಗುತ್ತೆ. ಸೊ ಎಸ್ ಅನ್ನೋ ಲೆಟ್ರ್ ಬರೆಯೋಣ, ಹೌದಲ್ವಾ? ಸೊ ಎಸ್ ಅನ್ನೋ ಲೆಟ್ರ್ ಬರೆದ್ರೆ ಸೊ ಇದಕ್ಕೆ ರೊಟೇಷನ್ ಈ ಥರ ಆಗುತ್ತೆ, ಹೌದಲ್ವಾ? ಸೊ ನೆಕ್ಸ್ಟು ಸೊ ಈ ಥರನೂ ಬರಿಬೋದು. ಸೊ ಒಂದೇ ರೊಟೇಷನನ್ನು ಯೂಸ್ ಮಾಡೋಣ. ಸೇಮ್ ಒಂದೇ ರೊಟೇಷನ್ ಕಂಟಿನ್ಯೂ ಆಗಿರುತ್ತೆ, ಸೇಮ್ ಬರೆಯೋದು ಬೇಡ. ಸೊ ರೊಟೇಟ್ ಆಗಿದೆ, ಹೌದಲ್ವಾ? ಸೊ ಇನ್ನೂ ಡಿಫ್ರೆಂಟ್ ಟೈಪಲ್ಲಿ ಎಸ್ಸನ್ನು ರೊಟೇಟ್ ಮಾಡಿ ಹಾರಿಜೆಂಟಲಿ ಆ್ಯಂಡ್ ವರ್ಟಿಕಲಿ ಬರಿಬೋದು. ಇನ್ನೂ ಡಿಫ್ರೆಂಟ್ ಪ್ಯಾಟರ್ನ್ಸನ್ನು ಫಾರ್ಮ್ ಮಾಡ್ಬೋದು, ಓಕೆನಾ? ಸೊ ನೆಕ್ಸ್ಟು ರಿಮೈನಿಂಗ್ ಲೆಟರ್ಸನ್ನು ಯೂಸ್ ಮಾಡಿ ನೀವೇ ಪ್ಯಾಟರ್ನ್ಸನ್ನು ಫಾರ್ಮ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಸೆಕೆಂಡ್ ಮೇನ್, ಕ್ರಿಯೇಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಆಫ್ ಬಾರ್ಡರ್ಸ್ ಆ್ಯಂಡ್ ಟೈಲ್ಸ್ ಬೈ ಯೂಸಿಂಗ್ ದ ಫಾಲೋವಿಂಗ್ ಡಿಜಿಟ್ಸ್, ಓಕೆನಾ? ಸೊ ಫಸ್ಟ್ ಮೇನಲ್ಲಿ ಅಲ್ಫಾಬೆಟ್ಸ್ ಕೊಟ್ಟಿದ್ರು, ಸೇಮ್ ಪ್ಯಾಟರ್ನ್ಸನ್ನು ಫಾರ್ಮ್ ಮಾಡಬೇಕು. ಸೊ ಡಿಜಿಟ್ಸನ್ನು ಯೂಸ್ ಮಾಡಿ ಫಾರ್ಮ್ ಮಾಡಬೇಕಾಗುತ್ತೆ, ಓಕೆನಾ? ಸೆಕೆಂಡ್ ಮೇನ್. ಸೊ ನಾನು 3 ಲೆಟರನ್ನು ಯೂಸ್ ಮಾಡ್ತೀನಿ. ಸೊ ಫಸ್ಟ್ ಏನು ಮಾಡ್ತೀನಿ? ಬಾರ್ಡರ್ ಪ್ಯಾಟರ್ನ್ಸನ್ನು
ಫಾರ್ಮ್ ಮಾಡ್ತೀನಿ. ಅದರಲ್ಲಿ ಫಸ್ಟ್ ಬೇಸಿಕ್ ಆಪರೇಷನ್ ಯಾವುದು? ಟ್ರಾನ್ಸ್ಲೇಷನ್. ಟ್ರಾನ್ಸ್ಲೇಷನ್ ಅಂದರೆ ಸೊ 3 ಯಾವ ಥರ ಬಂದಿರುತ್ತೆ? ಸೊ 3 ಹೇಗೆ ಯೂಸ್ ಮಾಡಿದ್ದಾರೆ? ಸೊ ಈ ಥರ ಯೂಸ್ ಮಾಡಿದ್ದಾರೆ. ಓಕೆನಾ? ಸೊ ಇದು ಟ್ರಾನ್ಸ್ಲೇಷನ್ ಆಗುತ್ತೆ. ಸೊ ನೆಕ್ಸ್ಟು ರಿಫ್ಲೆಕ್ಷನ್. 3ನ ರಿಫ್ಲೆಕ್ಷನ್ ಈ ಥರ ಬರುತ್ತೆ, ಹೌದಲ್ವಾ? ನೆಕ್ಸ್ಟು ಇದನ್ನೇ ರೊಟೇಷನ್ ಆಪರೇಷನ್ ಯೂಸ್ ಮಾಡಿದರೆ ಓಕೆನಾ? ಸೊ ಈ ಥರ ಬರಿಬೋದು. ನೆಕ್ಸ್ಟು ಫೀಲ್ಡ್ ಪ್ಯಾಟರ್ನ್ಸ್. ಸೊ ಫಸ್ಟ್ ಫೀಲ್ಡ್ ಪ್ಯಾಟರ್ನ್ ಬೇಸಿಕ್ ಆಪರೇಷನ್ ಟ್ರಾನ್ಸ್ಲೇಷನ್. ಸೊ ಟ್ರಾನ್ಸ್ಲೇಷನಲ್ಲಿ ಸೊ ಹಾರಿಜಾಂಟಲಿ ಬರಿಬೇಕು, ನೆಕ್ಸ್ಟು ವರ್ಟಿಕಲಿನೂ ರಿಪೀಟ್ ಆಗಿರುತ್ತೆ, ಹೌದಲ್ವಾ? ಇದು ಟ್ರಾನ್ಸ್ಲೇಷನ್. ನೆಕ್ಸ್ಟ್ ರೊಟೇಷನ್ ಅಂದರೆ ರಿಫ್ಲೆಕ್ಷನ್. ನೆಕ್ಸ್ಟ್ ಬೇಸಿಕ್ ಆಪರೇಷನ್ ರಿಫ್ಲೆಕ್ಷನ್. ಸೊ ಈ ಥರ ಹಾರಿಜಾಂಟಲಿನೂ ಆಗುತ್ತೆ, ಹಾಗೆ ವರ್ಟಿಕಲಿನೂ ಬೋತ್ ದ ಡೈರೆಕ್ಷನ್ಸಲ್ಲಿ ನಾವು ಬರಿಬೇಕಾಗುತ್ತೆ ಫೀಲ್ಡ್ ಪ್ಯಾಟ್ರನ್ಸ್ ಆರ್ ಟೈಲ್ಸ್ ಪ್ಯಾಟ್ರನ್ಸನ್ನು. ಓಕೆ, ನೆಕ್ಸ್ಟು ರೊಟೇಷನ್. ಹೌದಲ್ವಾ? ನೆಕ್ಸ್ಟ್ ಏನು? ರೊಟೇಷನ್. ಸೊ ಈ ಥರ ರೊಟೇಟ್ ಮಾಡ್ಬೋದು, ನಾವು ರೊಟೇಟ್ ಮಾಡಿ ಬರಿಬೋದು. ಡಿಫ್ರೆಂಟ್ ವೇಸಲ್ಲಿ ನೀವು ರೊಟೇಟ್ ಮಾಡ್ಬೋದು ಇದನ್ನು. ಸೊ ನಾನು ಒಂದೇ ಪ್ಯಾಟರ್ನನ್ನು ಬರೀತಿದ್ದೀನಿ, ಸೊ ನೀವು ಇನ್ನೂ ಬೇರೆ ಪ್ಯಾಟರ್ನ್ಸನ್ನು ಬರಿಬೋದು. ಓಕೆ, ನೆಕ್ಸ್ಟ್ third main. So generate 3 different tiles patterns using squares, lines and triangles. So lines, squares ಅನ್ನು ಯೂಸ್ ಮಾಡಿ ಡಿಫ್ರೆಂಟ್ ಟೈಲ್ಸ್ ಪ್ಯಾಟರ್ನ್ಸನ್ನು ಫಾರ್ಮ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಥರ್ಡ್ ಮೇನ್. ಸೊ ನಾನು ಏನು ಮಾಡ್ತಿದ್ದೀನಿ? ಟ್ರಯಾಂಗಲ್ಸನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಫಸ್ಟು ಟ್ರಾನ್ಸ್ಲೇಷನ್. ಓಕೆನಾ? ಸೊ ಈ ಥರ ಟ್ರಯಾಂಗಲನ್ನು ಯೂಸ್ ಮಾಡಬೇಕು, ಇದು ಟ್ರಾನ್ಸ್ಲೇಷನ್ ಆಗುತ್ತೆ. ಸೊ ಬೋತ್ ಹಾರಿಜಾಂಟಲಿ ಆ್ಯಂಡ್ ವರ್ಟಿಕಲಿ ರಿಪೀಟ್ ಆಗುತ್ತೆ. ಓಕೆನಾ? ಸೊ ದಿಸ್ ಇಸ್ ಟ್ರಾನ್ಸ್ಲೇಷನ್. ನೆಕ್ಸ್ಟ್ ರಿಫ್ಲೆಕ್ಷನ್. ಸೊ ರಿಫ್ಲೆಕ್ಷನ್ ಟ್ರಯಾಂಗಲಿಂದ ರಿಫ್ಲೆಕ್ಷನ್ ಸೇಮ್ ಇರುತ್ತೆ, ಹೌದಲ್ವಾ? ಸೊ ಈ ಥರ ಹಾರಿಜಾಂಟಲಿ ಮತ್ತು ವರ್ಟಿಕಲಿ ಈ ಥರ ಏನಾಗುತ್ತೆ? ಸಿಮಿಟ್ರಿಕಲ್ ಪ್ಯಾಟರ್ನ್ಸನ್ನು ರಿಪೀಟೆಡ್ಲಿ ಬರಿಬೇಕಾಗುತ್ತೆ. ಓಕೆನಾ? ಸೊ ನೆಕ್ಸ್ಟು ಪ್ಯಾಟರ್ನ್ ರಿಫ್ಲೆಕ್ಷನ್ ಆಗಿದೆ. ನೆಕ್ಸ್ಟು ರೊಟೇಷನ್, ಹೌದಲ್ವಾ? ಸೊ ನೆಕ್ಸ್ಟ್ ಬೇಸಿಕ್ ಆಪರೇಷನ್ ಯಾವುದು? ರೊಟೇಷನ್. ಸೊ ರೊಟೇಷನ್ ಅಂದರೆ ರೊಟೇಟ್ ಮಾಡೋಣ, ಹೌದಲ್ವಾ? ರೊಟೇಷನ್ ಮಾಡಿ ಬರೆಯೋಣ. ಸೊ ಟ್ರಯಾಂಗಲನ್ನು ಈ ಥರ ರೊಟೇಟ್ ಮಾಡಿ, ಸೊ ಫಸ್ಟು ಹಾರಿಜಾಂಟಲಿ ಬರೆಯೋಣ. ಓಕೆನಾ? ಸೊ ನೆಕ್ಸ್ಟು ವರ್ಟಿಕಲಿ ಬರೆಯೋಣ. ಸೊ ಎರಡೂ ಡೈರೆಕ್ಷನಲ್ಲಿ, ಬೋತ್ ದ ಡೈರೆಕ್ಷನಲ್ಲಿ, ಸೊ ಎರಡೂ ಡೈರೆಕ್ಷನಲ್ಲಿ ಬರಿಬೇಕಾಗುತ್ತೆ. ಓಕೆ, ಸೊ ಈ ಥರ ರಿಪೀಟ್ ಮಾಡಿ ಸೊ ಏನು ಮಾಡಬೇಕು? ಪ್ಯಾಟರ್ನ್ಸನ್ನು ಬರಿಬೇಕಾಗುತ್ತೆ. ಓಕೆ, ನೆಕ್ಸ್ಟು ಫೋರ್ತ್ ಒನ್, ಜನರೇಟ್ 2 field patterns of P using the rotation and translation.
ಸೊ ಏನು 2 ಫೀಲ್ಡ್ ಪ್ಯಾಟರ್ನ್ಸು ಓಕೆನಾ. ಪಿ ಅನ್ನೋ ಲೆಟರ್ನ ಯೂಸ್ ಮಾಡಿ ರೊಟೇಷನ್ ಆ್ಯಂಡ್ ಟ್ರಾನ್ಸ್ಲೇಷನ್ ಬರಿಬೇಕಾಗುತ್ತೆ. ಸೊ ಫೋರ್ತು, ಸೊ ಪಿ ಯೂಸ್ ಮಾಡಿ ರೊಟೇಷನ್ ಆ್ಯಂಡ್ ಟ್ರಾನ್ಸ್ಲೇಷನ್. ಸೊ ರೊಟೇಷನ್ ಅಂದರೆ ಸೊ ಪಿ ಅನ್ನೋದು ರೊಟೇಟ್ ಆಗುತ್ತೆ ಹೌದಲ್ವಾ. ರಿಫ್ಲೆಕ್ಷನ್ ಫಾರ್ಮಲ್ಲೂ ಬರಿಬೋದು. ಸೊ ಟ್ರಾನ್ಸ್ಲೇಷನ್ ಅಂದರೆ ಈ ಥರ ಒಂದೇ ಡೈರೆಕ್ಷನಲ್ಲಿ ಬರಿಬೇಕಾಗುತ್ತೆ. ಜನರೇಟ್ 2 ಬಾರ್ಡರ್ ಪ್ಯಾಟರ್ನ್ಸ್ ಆಫ್ ಲೆಟರ್ ಕೆ, ಜನರೇಟ್ 2 ಫೀಲ್ಡ್ ಪ್ಯಾಟರ್ನ್ಸ್ ಅಲ್ಲಿ ಅಂತ ಹೇಳಿದ್ದಾರೆ. ಸೊ ಫೀಲ್ಡ್ ಪ್ಯಾಟರ್ನ್ಸ್ ಅಂದರೆ ಸೊ ಒಂದೇ ಡೈರೆಕ್ಷನಲ್ಲಿ ಬರೆದಿದ್ದೀನಿ ಹೌದಲ್ವಾ. ಸೊ ಇದನ್ನ ಏನು ಮಾಡಬೇಕು ನಾವು, ಸೊ ಹಾರಿಜೆಂಟಲಿ ಬರೆದಿದ್ದೀನಿ, ವರ್ಟಿಕಲಿನೂ ಸಹ ಈ ಥರ ಬರಿಬೇಕಾಗುತ್ತೆ. ಸೊ ಇದು ಏನು ಯಾವ ಪ್ಯಾಟರ್ನ್ ಆಗುತ್ತೆ. ಓಕೆ, ರೊಟೇಷನ್. ನೆಕ್ಸ್ಟ್ ಟ್ರಾನ್ಸ್ಲೇಷನ್. ಸೊ ಫೀಲ್ಡ್ ಪ್ಯಾಟರ್ನ್ ಹೇಳಿದರೆ ಹೌದಲ್ವಾ. ಓಕೆನಾ. ಟೈಲ್ ಪ್ಯಾಟರ್ನ್ಸ್ ಆರ್ ಫೀಲ್ಡ್ ಪ್ಯಾಟರ್ನ್ ಸೇಮ್. ಓಕೆ, ನೆಕ್ಸ್ಟ್. ಸೊ ಜನರೇಟ್ 2 ಬಾರ್ಡರ್ ಪ್ಯಾಟರ್ನ್ಸ್ ಆಫ್ ಲೆಟರ್ ಕೆ ಯೂಸಿಂಗ್ ರಿಫ್ಲೆಕ್ಷನ್. ಸೊ ಬಾರ್ಡರ್ ಪ್ಯಾಟರ್ನ್ಸ್ 2 ಹೇಳಿದ್ದಾರೆ. ಸೊ ನಾನು ಒಂದೇ ಬಾರ್ಡರ್ ಪ್ಯಾಟರ್ನು ಯೂಸಿಂಗ್ ರಿಫ್ಲೆಕ್ಷನ್, ಕೆ ಅನ್ನೋ ಲೆಟರ್ನ ಯೂಸ್ ಮಾಡಿ ರಿಫ್ಲೆಕ್ಷನಲ್ಲಿ ಬರೆಯೋಣ. ಓಕೆನಾ. ಫಿಫ್ತು, ಓಕೆ ಇದು ಬಾರ್ಡರ್ ಪ್ಯಾಟರ್ನ್. ಸಿಕ್ಸ್ತ್ ಒನ್, ಜನರೇಟ್ 2 ಫೀಲ್ಡ್ ಪ್ಯಾಟರ್ನ್ಸ್ ಆ್ಯಂಡ್ 2 ಬಾರ್ಡರ್ ಪ್ಯಾಟರ್ನ್ಸ್ ಆಫ್ ಲೆಟರ್ ಎಫ್ ಯೂಸಿಂಗ್ ಎ ಕಾಂಬಿನೇಷನ್ ಆಫ್ ಟ್ರಾನ್ಸ್ಲೇಷನ್, ರಿಫ್ಲೆಕ್ಷನ್ ಆ್ಯಂಡ್ ರೊಟೇಷನ್. ಸೊ ಏನು ಫೀಲ್ಡ್ ಪ್ಯಾಟರ್ನ್ಸ್ ಆ್ಯಂಡ್ 2 ಬಾರ್ಡರ್ ಪ್ಯಾಟರ್ನ್ಸ್ನ ಫಾರ್ಮ್ ಮಾಡಬೇಕಾಗುತ್ತೆ. ಸೊ ಕಂಬೈನ್ ಆಗಿರಬೇಕು. ಏನು, ಸೊ ರಿಫ್ಲೆಕ್ಷನ್ ರೊಟೇಷನ್ ಕಂಬೈನ್ ಆಗಿರಬೇಕು. ಓಕೆನಾ. ಸೊ ಸಿಕ್ಸ್ತ್ ಒನ್ ಏನು ಮಾಡೋಣ, ಸೊ ಫೀಲ್ಡ್ ಪ್ಯಾಟರ್ನ್ಸ್. ಸೊ ಫೀಲ್ಡ್ ಪ್ಯಾಟರ್ನ್ಸ್ ಎಫ್ ಲೆಟರ್. ಸೊ ಈ ಥರ ರಿಫ್ಲೆಕ್ಷನ್ ಇದೆ, ಸೊ ರೊಟೇಷನ್ನು ಇದೆ ಹೌದಲ್ವಾ. ಸೊ ರಿಫ್ಲೆಕ್ಷನ್ ಇದೆ, ಇಲ್ಲಿ ರೊಟೇಷನ್ನು ಇದೆ ಹೌದಲ್ವಾ. ಸೊ ರಿಫ್ಲೆಕ್ಷನ್, ರೊಟೇಷನ್ ಆ್ಯಂಡ್ ಟ್ರಾನ್ಸ್ಲೇಷನ್ ಇದೆ ಹೌದಲ್ವಾ. ಸೊ ನೆಕ್ಸ್ಟು, ಸೊ ಬಾರ್ಡರ್ ಪ್ಯಾಟ್ರನ್ಸ್, ಸೊ ಬಾರ್ಡರ್ ಪ್ಯಾಟ್ರನ್ಸು ಹೌದಲ್ವಾ. ಸೊ ಕೆ ಅನ್ನೋ ಎಫ್ ಅನ್ನೋ ಲೆಟ್ರನ್ನ ಯೂಸ್ ಮಾಡಬೇಕು ಹೌದಲ್ವಾ. ಸೊ ಈ ಥರ ಓಕೆ. ನೆಕ್ಸ್ಟ್, ಹಿಯರ್ ಈಸ್ ಎ ಟೈಲ್ ಪ್ಯಾಟರ್ನ್ ಯೂಸಿಂಗ್ ಟಿ, ಕಂಪ್ಲೀಟ್ ಇಟ್. ಸೊ ಟೈಲ್ ಪ್ಯಾಟರ್ನ್ಸ್ ಇದೆ, ಟಿ ಅನ್ನೋ ಲೆಟ್ರನ್ನ ಯೂಸ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೆವೆಂತ್ ಮೇನ್. ಸೊ ಪಿಕ್ಚರ್ ಪ್ಯಾಟರ್ನ್, ಬಾರ್ಡರ್ ಪ್ಯಾಟರ್ನ್ಸ್ ಬಗ್ಗೆ, ನೆಕ್ಸ್ಟು ಟೈಲ್ಸ್ ಪ್ಯಾಟರ್ನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಹೌದಲ್ವಾ. ಸೊ ಈಗ ನೆಕ್ಸ್ಟು ನಂಬರ್ ಪ್ಯಾಟರ್ನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಂಬರ್ಸ್ ಅಂದರೆ ಸೊ ನಮ್ಮ ಡೈಲಿ ಲೈಫಲ್ಲಿ ಏನು ನಂಬರಲ್ಲಿಯೂ ಸಹ ನಾವು ಏನು ಮಾಡ್ತೀವಿ, ಪ್ಯಾಟರ್ನ್ಸನ್ನು ನೋಡ್ತೀವಿ. ಸೊ ಇದ್ರ ರಿಲೇಟೆಡ್ ಎಕ್ಸರ್ಸೈಸ್ 12.2 ಪ್ರಾಬ್ಲಮ್ಸ್ ಡೈರೆಕ್ಟ್ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಒನ್, ಕಂಪ್ಲೀಟ್ ದ ಪ್ಯಾಟರ್ನ್. ದಿಸ್ ಪ್ಯಾಟರ್ನ್ ಹ್ಯಾಸ್ ಬೀನ್ ಮೇಡ್ ಬೈ ಚೇಂಜಿಂಗ್ ಟೂ ಡಿಜಿಟ್ ನಂಬರ್ಸ್ ಟು 1 ಡಿಜಿಟ್ ನಂಬರ್. ಸೊ ಏನಿದೆ ಇಲ್ಲಿ 1 2 3 4 5 6 7 8 9 10 ಅಂತ ಇದೆ ಹೌದಲ್ವಾ. ನೆಕ್ಸ್ಟು 11 12 13 14 15 16 17 18
ರಿಪೀಟ್ ಆಗಿದೆ. ಓಕೆನಾ? ಸೊ ಇದನ್ನು ಏನು ಮಾಡಿದ್ದಾರೆ ಇಲ್ಲಿ 1 ಹಾಗೆ ಬರೆದಿದ್ದಾರೆ, 2 3 ಇವೆಲ್ಲ ಸಿಂಗಲ್ ಡಿಜಿಟ್ ನಂಬರ್, ಹೌದಲ್ವಾ? ಸೊ ಇಲ್ಲಿ 9 ತನಕ ಆ್ಯಸ್ ಇಟ್ ಈಸ್ ಹಾಗೆ ಬಂದಿದೆ. 10ನ ಏನು ಮಾಡಿದ್ದಾರೆ 1 + 0ನ ಆ್ಯಡ್ ಮಾಡಿದ್ರೆ 1 ಬರುತ್ತೆ. ಸೊ 11ನ ಏನು ಮಾಡಿದ್ದಾರೆ 1 + 1 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ 2, 1 + 2ನ ಆ್ಯಡ್ ಮಾಡಿದ್ರೆ 3. ಸೊ ಇದೇ ಥರ ಡಿಜಿಟ್ಸನ್ನು ಆ್ಯಡ್ ಮಾಡ್ತಾ ಹೋಗಿದ್ದಾರೆ. 1 + 3 ಆ್ಯಡ್ ಮಾಡಿದ್ದಾರೆ. ಸೊ 1 + 4ನ ಆ್ಯಡ್ ಮಾಡಿದ್ರೆ 5. ಅಂದರೆ ಸೊ ಇಲ್ಲಿ ರಿಪೀಟ್ ಆಗಿರೋ ನಂಬರ್ಸು ಸೇಮ್ ಇಲ್ಲಿ ರಿಪೀಟ್ ಆಗಿರುತ್ತೆ. ಓಕೆನಾ? ಸೇಮ್ ಅದೇ ಥರ ಈಗ ನೀವು 20, 21, 22 ಬರೀತೀರಾ. 2 + 0 2, 2 + 1 3, 2 + 2 4. ಓಕೆ, 23 ಅಂದರೆ 2 + 3 5. ಸೊ ಈ ಥರ ಪ್ಯಾಟರ್ನ್ಸ್ ರಿಪೀಟ್ ಆಗ್ತಾ ಹೋಗುತ್ತೆ. ಓಕೆನಾ? ಸೇಮ್ ಇದೇ ಥರ ಸೆಕೆಂಡ್ ಒನ್ ಥರ್ಡ್ ಮೇನ್ ಪ್ರಾಬ್ಲಮ್ ನೀವೇ ಮಾಡಬೇಕಾಗುತ್ತೆ. ಸೊ ಇದೇ ಥರ ನಂಬರ್ಸನ್ನು ಆ್ಯಡ್ ಮಾಡಿ ಬರಿಬೇಕಾಗುತ್ತೆ. ನೆಕ್ಸ್ಟು ಡೈರೆಕ್ಟು ಥರ್ಡ್ ಮೇನ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಓಕೆನಾ? ಫಸ್ಟ್ ಮೇನಲ್ಲಿ ಸೊ ನಂಬರ್ಸನ್ನು ಆ್ಯಡ್ ಮಾಡಿದ್ದಾರೆ. ಸೆಕೆಂಡ್ ಮೇನಲ್ಲಿ ABC ಅಂತ ಪ್ರಾಬ್ಲಮ್ ಇದೆ. ಸೊ ಅದನ್ನು ಪ್ಯಾಟರ್ನ್ಸನ್ನು ನೋಡಿ ಸಾಲ್ವ್ ಮಾಡಬೇಕು ನೀವು. ನೆಕ್ಸ್ಟ್ ಡೈರೆಕ್ಟ್ ಥರ್ಡ್ ಮೇನ್ ಪ್ರಾಬ್ಲಮ್. ಲುಕ್ ಅಟ್ ದ ಮಲ್ಟಿಪ್ಲಿಕೇಶನ್ ಪ್ಯಾಟರ್ನ್ಸ್, ಕ್ಯಾಲ್ಕುಲೇಟ್ ಓನ್ಲಿ ಟಿಲ್ ಯು ಸಿ ದ ಪ್ಯಾಟರ್ನ್, ದೆನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಕಾರ್ಡಿಂಗ್ ಟು ದ ಪ್ಯಾಟರ್ನ್. ಸೊ ಫಸ್ಟ್ ಏನು ಮಾಡಬೇಕು, ಸೊ ಮಲ್ಟಿಪ್ಲಿಕೇಶನ್ ಪ್ಯಾಟರ್ನ್ ಇದೆ. ಸೊ ಅದನ್ನು ಫಸ್ಟು ನಿಮಗೆ ಪ್ಯಾಟರ್ನ್ ಗೊತ್ತಾಗೋ ತನಕ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಸೊ ಅದಾದಮೇಲೆ ಸೊ ನಿಮಗೆ ಪ್ಯಾಟರ್ನ್ ಗೊತ್ತಾಗಿದ್ದ ತಕ್ಷಣ ವಿತೌಟ್ ಮಲ್ಟಿಪ್ಲಿಕೇಶನ್ ಪ್ಯಾಟರ್ನನ್ನು ಫಿಲಪ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಏನು ಮಾಡಿದ್ದಾರೆ 131ನ್ನು ಸೊ 1ಇಂದ ಏನು ಮಾಡಿದ್ದಾರೆ ಮಲ್ಟಿಪ್ಲೈ ಮಾಡ್ತಾ ಹೋಗಿದ್ದಾರೆ. ಅಂದರೆ ಏನು 1ನ್ನು 131 ಆ್ಯಸ್ ಇಟ್ ಈಸ್ ಇದೆ, ಬಟ್ ಏನು ಮಾಡಿದ್ದಾರೆ ಇಲ್ಲಿ 1ನ್ನು ಇನ್ಕ್ರೀಸ್ ಮಾಡ್ತಾ ಹೋಗಿದ್ದಾರೆ. ಫಸ್ಟ್ 131ನ್ನು ಏನು ಮಾಡೋಣ 11ಇಂದ ಮಲ್ಟಿಪ್ಲೈ ಮಾಡೋಣ. 1 1 * 1, 1 3 * 3, 1 1 * 1. ಸೊ ಸೇಮ್ ಮಲ್ಟಿಪ್ಲೈ ಮಾಡಿದಾಗ ಸೇಮ್ ಆನ್ಸರ್ ಬರುತ್ತೆ. ಸೊ ಆ್ಯಡ್ ಮಾಡೋಣ, ಆನ್ಸರ್ 1441 ಬರುತ್ತೆ. ಓಕೆ, ನೆಕ್ಸ್ಟು ಈಗ 111ಇಂದ 131ನ್ನು ಮಲ್ಟಿಪ್ಲೈ ಮಾಡೋಣ. ಓಕೆನಾ? ಸೊ ಇಲ್ಲಿ 1 2 ಟೈಮ್ ಇದೆ, ಈಗ 1 ಇಲ್ಲಿ 3 ಟೈಮ್ ರಿಪೀಟ್ ಆಗಿದೆ. ಸೊ 131 ಮತ್ತೆ 1ಇಂದ 131 ಆ್ಯಡ್ ಮಾಡಿದ್ರೆ ಸೊ ಆನ್ಸರ್ ಎಷ್ಟು ಬರುತ್ತೆ, ಒನ್ಸ್ ಅಗೇನ್ ಆ್ಯಡ್ ಮಾಡಿದಾಗ 131 ಬರುತ್ತೆ. ಸೊ ಇದನ್ನು ಆ್ಯಡ್ ಮಾಡೋಣ. 3 + 1 4, 3 4 5, 3 + 1 4 1. ಸೊ ಆನ್ಸರು ಸೊ 14,541 ಇದೆ, ಹೌದಲ್ವಾ? ಸೊ ನೆಕ್ಸ್ಟ್ ಈಗ ಏನು ಮಾಡೋಣ, ಮತ್ತೆ 1ನ್ನು ಇಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ. ಸೊ 131, ಸೊ 1ನ್ನು ಇಲ್ಲಿ 3 ಟೈಮ್ ಮಲ್ಟಿಪ್ಲೈ ಮಾಡಿದರೆ 1ಇಂದ ಈಗ ಸೊ 1 ಏನಿದೆ 4 ಟೈಮ್ ಇದೆ ಇಲ್ಲಿ, ಹೌದಲ್ವಾ? ಸೊ 1ಇಂದ 131 ಮಲ್ಟಿಪ್ಲೈ ಮಾಡಿದ್ರೆ 131 ಬರುತ್ತೆ. ಒನ್ಸ್ ಅಗೇನ್ 1ಇಂದ ಮಲ್ಟಿಪ್ಲೈ ಮಾಡಿದಾಗ 131, ಒನ್ಸ್ ಅಗೇನ್ 3 ಟೈಮ್ ಮಲ್ಟಿಪ್ಲೈ ಮಾಡಿದಾಗ ಸೊ ಇದೇ ಥರ 4 ಟೈಮ್ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ಈ ಥರ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆ್ಯಡ್ ಮಾಡಬೇಕು. 3 + 1 4, 3 4 5, 3 + 1 4 + 1 5, 3 + 1 4 1. ಸೊ ಇಲ್ಲಿ ಏನಾಗಿದೆ ಆನ್ಸರ್, ಸೊ ಈ ಥರ ರಿಪೀಟ್ ಆಗಿದೆ. ಸೊ ಇಲ್ಲಿ ಪ್ಯಾಟ್ರನ್ನ ಅಬ್ಸರ್ವ್ ಮಾಡಿರಿ. ಸೊ ಇಲ್ಲಿ 14 14 14 ಸೇಮ್ ಬಂದಿದೆ, ಇಲ್ಲಿ ಲಾಸ್ಟಲ್ಲಿ 14 ಸೇಮ್ ಬಂದಿದೆ, ಹೌದಲ್ವಾ? ಇಲ್ಲಿ 5 ರಿಪೀಟ್ ಆಗಿಲ್ಲ, ಇಲ್ಲಿ 5 ರಿಪೀಟ್ ಆಗಿದೆ, ಇಲ್ಲಿ 5 1 ಟೈಮ್ ರಿಪೀಟ್ ಆಗಿದೆ, ಇಲ್ಲಿ 5 2 ಟೈಮ್ ರಿಪೀಟ್ ಆಗಿದೆ. ಸೊ 14 ಬರ್ದು ಇಲ್ಲಿ 5 2 ಟೈಮ್ ರಿಪೀಟ್ ಆಗಿದೆ, 5ನ್ನು ಮಿಡ್ಲಲ್ಲಿ 3 ಟೈಮ್ ರಿಪೀಟ್ ಮಾಡಬೇಕು. ಸ್ಟಾರ್ಟಿಂಗ್ ಎಂಡಿಂಗ್ 1 4 4 1 ರಿಪೀಟ್ ಆಗಿದೆ, 1 4 1 4 ಈ ಥರ ರಿಪೀಟ್ ಆಗಿದೆ. ಸೊ 1 4 ಹೌದಲ್ವಾ? ಇಲ್ಲಿ 5 3 ಟೈಮ್ ರಿಪೀಟ್ ಆಗಿದೆ, ಇಲ್ಲಿ 5ನ್ನು 4 ಟೈಮ್ ರಿಪೀಟ್ ಮಾಡಬೇಕು. ಓಕೆ, ಸೊ ಈ ಥರ ಪ್ಯಾಟರ್ನ್ ಒಂದ್ಸಲಿ ಗೊತ್ತಾದರೆ ಸೊ ನೆಕ್ಸ್ಟ್ ಪ್ಯಾಟರ್ನನ್ನು ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಇದೇ ಥರ ರಿಮೈನಿಂಗ್ ಪ್ರಾಬ್ಲಮ್ಸ್ ಮಲ್ಟಿಪ್ಲಿಕೇಶನ್ ಮೇಲೇ ಇದೆ ಪ್ಯಾಟರ್ನ್ಸು, ಅದನ್ನು ಹೋಮ್ವರ್ಕ್ ಮಾಡಬೇಕಾಗುತ್ತೆ. ಸೊ ಇವತ್ತಿಗೆ ಸೊ ಕ್ರಿಯೇಟಿಂಗ್ ಪ್ಯಾಟರ್ನ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಚಾಪ್ಟರ್ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.